ಅರಾವಲಿ ಬಾಕ್ರಾನಂಗಲ್ ಅಣೆಕಟ್ಟು ಭಾರತ ದೇಶದ ಆಹಾರ ಸಮಸ್ಯೆಯನ್ನು ನೀಗಿಸಿ ತನ್ನತನವನ್ನು ಭಾರತ ದೇಶ ಕಾಪಾಡಿಕೊಳ್ಳೋದಕ್ಕೆ ಒಂದು ದೊಡ್ಡ ನೀರಾವರಿಯ ಸಾಲು ಅದು. ಅದರ ನೇತೃತ್ವ ವಹಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಥ ಸಮಾಜ ಮನುಕುಲಕ್ಕೆ ಅಪಮಾನ. ಆ ಸಮಾನತೆಯನ್ನು ತರೋದಕ್ಕಾಗಿ ಸಂವಿಧಾನದಲ್ಲಿ ಅವರು ಎಲ್ಲ ಬರೆದಿದ್ದಾರೆ. ನಾವು ಒಂದು ಹೋದೆಯಲ್ಲಿ ಇದ್ದೇವೆ, ಒಂದು ಅಧಿಕಾರ ಸ್ಥಳದಲ್ಲಿ ಇದ್ದೇವೆ ಅಂದರೆ ಅದನ್ನು ತಿಳ್ಕೋಬೇಕು, ಇತರೆ ಮನುಷ್ಯರನ್ನು ಗೌರವಿಸಬೇಕು. ಆಗ ಮಾತ್ರ ನಾವು ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ವಕವಾಗಿ ಮಾಡಿದಂತೆ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ನಾನೇನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ನನ್ನ ವಿಚಾರಗಳು ಏನು ಅಂತ ಹೇಳಿದ್ರೆ, ನಮ್ಮ ಜೀವನವನ್ನು ಆಲ್ರೆಡಿ ಬಾಬಾ ಸಾಹೇಬ್ ಅವರು ಬರೆದುಬಿಟ್ಟಿದ್ದಾರೆ. ಹೀಗಿದ್ದರೆ ನಮಗೆ ಸುಖವಾಗಿದೆ. ನಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟರೆ ದಾರಿ ಇರೋದಿಲ್ಲ. ಸೊ ಒಂದು ದಾರಿಯನ್ನು ಆಲ್ರೆಡಿ ಸಂವಿಧಾನದ ರೂಪವಾಗಿ ಬರೆದುಕೊಟ್ಟು ಹೋಗಿದ್ದಾರೆ. ಸೊ ಅದಕ್ಕೆ ನಾನು ಧನ್ಯಳಾಗಿದ್ದೇನೆ. ಯಾರು ಓದುವಂಥ ಮಕ್ಕಳಿಗೆ ನಾವು ಸ್ವಲ್ಪ ಸಹಾಯಗಳನ್ನು ಮಾಡ್ತಾಯಿದ್ದೀವಿ. ಅದೇ ಥರ ನಮ್ಮ ಆಫೀಸಲ್ಲಿ ಕೂಡ ಅಥವಾ ಇಂಡಿವಿಜುವಲ್ ಕೆಪಾಸಿಟಿಲಿ ಕೂಡ ಇದು ಮಾಡ್ಬೋದು, ಅಥವಾ ಗುಂಪಲ್ಲಿ ಕೂಡ ಒಳ್ಳೆಯ ಓದೋ ಮಕ್ಕಳಿಗೆ ಬಡತನದಲ್ಲಿರೋರಿಗೆ, ಯಾರೇ ಇರಲಿ ಬಡತನದಲ್ಲಿರೋರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದಾಗ್ತಂತ ಅಂದ್ಕೊಳ್ತಾ ಇದ್ದೀನಿ. Only after that constitution it came to that all women in the India will have the power of voting. That is because of Ambedkar only. So he was so much in favor of women and socially weaker sections. So we should feel happy that we are able to celebrate his. Regardless of their background, be it economic or social, has access to quality and good education. By doing so, we uphold the vision of an equal and empowered society that Dr. Bhimrao Ambedkar dreamed of. Investing in quality education, especially for the underprivileged, is the best way to honor our Dr. Ambedkar's vision. Let us work together to build a future where every child, regardless of his background, has the power to succeed through education. ಮಾಡಿಸೋದಕ್ಕೆ ಬಹಳಷ್ಟು ಬಾದಶಾಗಳು ಇಂಡಿಯಾಗೆ ಬಂದರು. ಆದರೆ ಗುಲಾಮರನ್ನು ಮನುಷ್ಯರನ್ನಾಗಿ ಎದ್ದೇಳಿಸೋದಕ್ಕೆ ಒಬ್ಬರು ಬಾದಶಾ ಬರಬೇಕಾಯಿತು, ಅದು ಅಂಬೇಡ್ಕರ್ ಅಂತ. ಕೊನೆಯದಾಗಿ ಅವರ ಒಂದು ಮಾತು ನಂಗೆ ಬಹಳ ಇಷ್ಟ, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ವೆರಿ ಎಸೆನ್ಷಿಯಲ್ ಟು ಲಿವ್ ಲಾಂಗ್, ಬಟ್ ಇಟ್ಸ್ ವೆರಿ ಎಸೆನ್ಷಿಯಲ್ ಟು ಲಿವ್ ಗ್ರೇಟ್. ನಾವು ಸುದೀರ್ಘವಾಗಿ ಬದುಕುವಂಥ ಅವಶ್ಯಕತೆ ಇಲ್ಲ, ಆದರೆ ಮಹತ್ವವಾಗಿ ಬದುಕುವಂಥ ಅವಶ್ಯಕತೆ ಇದೆ ಅಂತ. ಹಾಗಾಗಿ ಅವಧಿ ಎಷ್ಟೇ ಇರಲಿ, ಮಹತ್ವವಾಗಿ ಮೌಲ್ಯಾಧಾರಿತವಾದಂಥ ಬದುಕನ್ನು ಬದುಕೋಣ ಅಂತ ಹೇಳ್ತಾ, ಎಷ್ಟು ನಾವು ಅದನ್ನು ಸ್ವೀಕರಿಸಿದ್ದೀವಿ, ಎಷ್ಟು ನಾವು ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರನ್ನ ನಾವು ಆಚರಿಸ್ತಿದ್ದೀವಿ ಅನ್ನೋದು. ಹಿ ಶುಡ್ ಬಿ ಸೆಲೆಬ್ರೇಟೆಡ್ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಯಾವುದೇ ಹೆಣ್ಮಗಳು, ಅಶ್ವಿನಿ ಒಬ್ಬರೇ ಅಲ್ಲ, ಯಾವುದೇ ಹೆಣ್ಮಗಳು ಆಕೆ ಇಲ್ಲಿ ಗಟ್ಟಿ ದನಿಯಲ್ಲಿ ತನ್ನ ಹಕ್ಕುಗಳ ಬಗ್ಗೆ ಮಾತಾಡ್ಬೋದು. ತನ್ನ ವಿದ್ಯಾಭ್ಯಾಸವನ್ನು ತಗೊಂಡು ಅವಳು ಒಂದು ಪೊಸಿಷನ್ಗೆ ಬಂದು ತಾನು ಡಿಸಿಷನ್ ಮೇಕಿಂಗ್ ಒಂದು ಸ್ಥಾನದಲ್ಲಿ ನಿಂತ್ಕೋಬೇಕು ಅಂದರೆ ಅದಕ್ಕೆ ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅವರ ಕಾಣಿಕೆ ತುಂಬ 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 ದೊಡ್ಡದು. ಧರ್ಮವೆಂದರೆ ಶಾಸ್ತ್ರಗಳಲ್ಲ, ಶಾಸ್ತ್ರಗಳೆಲ್ಲವೂ ಶಾಸನವಲ್ಲ. ಧರ್ಮವೆಂದರೆ ಶಾಸ್ತ್ರಗಳಲ್ಲ, ಶಾಸ್ತ್ರಗಳೆಲ್ಲವೂ ಶಾಸನವಲ್ಲ. ಶಾಸನಗಳು ಶಸ್ತ್ರಗಳಾಗಿ ಪ್ರಗತಿ ವಿರೋಧಿ ಅಸ್ತ್ರಗಳೆಂದೆ, ಪ್ರಗತಿ ವಿರೋಧಿ ಅಸ್ತ್ರಗಳೆಂದೆ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ.